ಆಚಿ ಚಿಲ್ಲಿ ಪೌಡರ್. ಸಖತ್ ಖಾರ, ಬಣ್ಣ ಮತ್ತು ರುಚಿ. ಆಚಿ ಚಿಲ್ಲಿ ಪೌಡರ್. ಕೊಟ್ಟ ಮಾತು ಉಳಿಸ್ಕೊಳ್ಬೇಕು ಅನ್ನೋ ವಿಚಾರವನ್ನ ವೇದಿಕೆ ಸಿಕ್ಕಾಗ್ಲೆಲ್ಲ ಡಿ.ಕೆ. ಶಿವಕುಮಾರ್ ಮಾತಾಡ್ತಾ ಇದ್ದಾರೆ. ಈ ಮೂಲಕ ಜೆಂಟಲ್ಮೆನ್ ಅಗ್ರಿಮೆಂಟ್ ಆಗಿತ್ತು ಅನ್ನೋದನ್ನ ಅವರು ಹೇಳೋದಕ್ಕೆ ಎಲ್ಲಾ ವೇದಿಕೆಗಳನ್ನು ಬಳಸ್ಕೊಳ್ತಾ ಇದ್ದಾರೆ. ಈಗ ಫೇಸ್ಬುಕ್ನಲ್ಲೂ ಅಷ್ಟೇ ಡಿ.ಸಿ.ಎಂ ಡಿ.ಕೆ. ಶಿವಕುಮಾರ್ ಅವರ ಅಧಿಕೃತ ಹ್ಯಾಂಡಲ್ ಏನಿದೆ ಅದರಿಂದ ಒಂದು ಪೋಸ್ಟ್ ಬಂದಿದೆ. ಆ ಮೂಲಕ ಅಧಿಕಾರ ಹಂಚಿಕೆಯ ಅವಧಿ ಬಂದಿದೆ, ಅಧಿಕಾರದ ಕೈಗಳು ಬದಲಾಗಬೇಕು ಅನ್ನೋದನ್ನ ನೆನಪಿಸ್ತಾ ಇದ್ದಾರೆ. ಕೊಟ್ಟ ಮಾತು ಉಳಿಸ್ಕೊಳ್ಳೋದೇ ವಿಶ್ವದ ಅತಿ ದೊಡ್ಡ ಶಕ್ತಿ. ನಿನ್ನೆ ಕೂಡ ಅಷ್ಟೇ ಸಂವಿಧಾನದ ದಿನದ ಅಂಗವಾಗಿ ಅವ್ರು ಎಲ್ಲೆಲ್ಲಿ ಭಾಷಣ ಮಾಡಿದ್ರು ಅಲ್ಲಿ ಕುರ್ಚಿ ಬಗ್ಗೆ ಮಾತಾಡಿದ್ರು, ಮತ್ತು ಮಾತನ್ನೋದು ಎಷ್ಟು ಇಂಪಾರ್ಟೆಂಟ್ ಅನ್ನೋದನ್ನು ಹೇಳಿದ್ರು. ಈಗಲೂ ಅಷ್ಟೇ ನೀವು ಗಮನಿಸ್ತಾ ಇದ್ದೀರಾ, ಇದು ಡಿ.ಕೆ. ಶಿವಕುಮಾರ್ ಅವರ ಅಧಿಕೃತ ಸೋಷಿಯಲ್ ಮೀಡಿಯಾ ಹ್ಯಾಂಡಲ್. ಅದರಲ್ಲಿ ಡಿ.ಕೆ. ಶಿವಕುಮಾರ್ ಅವರದೊಂದು ಶ್ಯಾಡೋನಲ್ಲಿ ಒಂದು ಫೋಟೋ ಇದೆ. ಅದರ ಕೆಳಗಡೆ ಇಂಗ್ಲೀಷ್ನಲ್ಲಿ ವರ್ಡ್ಸ್ ಇದೆ. ವರ್ಡ್ ಪವರ್ ಈಸ್ ವರ್ಲ್ಡ್ ಪವರ್ ಅನ್ನೋದನ್ನು ಸ್ಪಷ್ಟವಾಗಿ ಹೇಳಲಾಗಿದೆ. ಮಾತಿಗಿರುವಂತಹ ಶಕ್ತಿ ಅದು ವಿಶ್ವದ ಶಕ್ತಿ ಅನ್ನೋದನ್ನು ಹೇಳ್ತಾ ಇದ್ದಾರೆ. ಈ ಮೂಲಕ ನೀವು ಜೆಂಟಲ್ಮೆನ್ ಅಗ್ರಿಮೆಂಟ್ ನಮ್ಮ ಮಧ್ಯೆ ಆಗಿತ್ತು, ಅದರಂತೆ ನಡ್ಕೊಳ್ಬೇಕು, ಮಾತಿಗಿರೋ ತೂಕ ಅದು ಅನ್ನೋದನ್ನು ಹೇಳ್ತಾ ಇದ್ದಾರೆ. ಪ್ರತಿ ಸಂದರ್ಭದಲ್ಲೂ ನ್ಯಾಯ ಸಿಗ್ತದೆ. ನಿಮ್ಮ ವಾದ, ನಿಮ್ಮ ತೀರ್ಪು ಕೆಳಗಡೆಯಿಂದ ಬೆಳೀತಾ ಇರ್ತೀರಿ. ನಾವು ಇಷ್ಟು ದೊಡ್ಡಗೆ ಸ್ಥಾನದಲ್ಲಿ ನಾವು ಕೂತಿರ್ತೀವಿ. ಅಲ್ಟಿಮೇಟ್ಲಿ ನಾನು ಈಗ ನಮ್ಮ ಪೊನ್ನಣ್ಣಂಗೆ ಹೇಳ್ತಾ ಇದ್ದೆ, ವರ್ಲ್ಡ್ ಪವರ್ ಇಸ್ ವರ್ಲ್ಡ್ ಪವರ್ ಅಂತ. ಈಗೇನೊಂದು ಮಾತು ಕೊಡ್ತೇವೆ, ಮಾತು ಉಳಿಸ್ಕೊಳ್ತೀವಿ, ಮಾತು ಆಡ್ತೀವಿ, ಅದೇ ವಿಶ್ವದಲ್ಲೇ ಒಂದು ಪವರ್. ಅದು ಒಬ್ಬ ಜಡ್ಜಿ ಕೊಡಲಿ, ಪ್ರೆಸಿಡೆಂಟ್ ಆಫ್ ಇಂಡಿಯಾ ಕೊಡಲಿ, ನಾನು ಕೊಡಲಿ, ನೀವು ಕೊಡಲಿ, ಮನೇಲಿ ಮಾತಾಗಲಿ, ದಟ್ ಈಸ್ ದಿ ಬಿಗ್ಗೆಸ್ಟ್ ಪವರ್. ಆ ಪವರ್ಗೆ ನಾವು ಈ ರೀತಿ ಕೊಟ್ಟಂಥ ಮಾತುಗಳಿಗೆ ನಾವೆಲ್ಲ ಕೂಡ ರಕ್ಷಣೆ ಮಾಡಿಕೊಂಡು ನಾವು ಹೋಗ್ತಾ ಇದ್ದೇವೆ. ಇವತ್ತು ಡೀಟೇಲ್ಸ್ ಕೊಡ್ತಾರೆ ಸುಕೇಶ್, ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾರೆ. ಸುಕೇಶ್, ವೇದಿಕೆ ಯಾವುದೇ ವೇದಿಕೆ ಆಗಿರಲಿ ಅಥವಾ ಯಾವುದೇ ಒಂದು ಚಿಕ್ಕ ಸೋಷಿಯಲ್ ಮೀಡಿಯಾ ಮೂಲಕ ಒಂದು ಪೋಸ್ಟ್ ಹಾಕೋದ್ರಿಂದ ಹಿಡಿದು ಎಲ್ಲ ಅವಕಾಶಗಳನ್ನು ಬಳಸ್ಕೊಂಡು ಹೈಕಮಾಂಡ್ಗೂ ಸಂದೇಶ ಕೊಡ್ತಾ ಇದ್ದಾರೆ. ಈ ಕಡೆಗೆ ರಾಜ್ಯ ನಾಯಕರಿಗೂ ಕೂಡ ಈಗ ಅಧಿಕಾರದ ಕೈಗಳು ಬದಲಾಗಬೇಕು ಅಂತಿದ್ದಾರೆ. ಕಾಂಗ್ರೆಸ್ ಹೈಕಮಾಂಡ್ಗಿದ್ದ ಭಯ ಅದೇ, ತಕ್ಷಣದ ಪರಿಸ್ಥಿತಿಯನ್ನು ಹೆಂಗೆ ನಿಭಾಯಿಸೋದು ಅಂತ. ಅದನ್ನ ಇನ್ನೂ ಕಠಿಣ ಮಾಡೋದಕ್ಕೆ ಹೊರಟಿದ್ದಾರೆ ಡಿ.ಕೆ. ಶಿವಕುಮಾರ್ ಅನ್ನೋ ಪ್ರಶ್ನೆ. ಸಹಜವಾಗಿ, ಯಾಕಂದರೆ ಒಂದು ಕ್ಲೈಮ್ ಅವ್ರದ್ದು, ಆ ಕ್ಲೈಮ್ ಇದೆ, ಕ್ಲೈಮಿಗೆ ಒಂದು ಡೆಡ್ಲೈನ್ ಇತ್ತು, ಆ ಡೆಡ್ಲೈನ್ ಮುಗಿದಿದೆ ಅನ್ನುವಂಥದ್ದು ಡಿ.ಸಿ.ಎಂ ಡಿ.ಕೆ. ಶಿವಕುಮಾರ್ ಅವರ ಒಂದು ನಿಲುವಿದ್ದಂತೆ ಕಾಣಿಸ್ತಾ ಇದೆ. ಹಾಗಾಗಿ 2.5 ವರ್ಷದವರೆಗಿನ ಅವರ ಒಂದು ನಡೆ ಬೇರೆ ಥರ ಇತ್ತು. 2.5 ವರ್ಷ ತುಂಬಿದ ದಿನವೇ ಅವರ ನಡೆ ಚೇಂಜ್ ಆಯಿತು. ಅಂದರೆ ಒಂದು ರಾಜಕೀಯವಾಗಿ ಯಾರೂ ನಿರೀಕ್ಷೆ ಮಾಡದಂಥ ರೀತಿಯ ಒಂದು ಚೆಕ್ಮೇಟನ್ನು ಕೊಡ್ತಾರೆ. ಅದು ಮಾತನ್ನು ಅವರ ಸಹೋದರ ನೆನಪಿಸ್ತಾರೆ, ಕೊಟ್ಟ ಮಾತನ್ನು ತಪ್ಪಬಾರ್ದು ಅನ್ನೋದನ್ನ. ಅವತ್ತೇ ಸಂಜೆ ಸುಮಾರು 8-10 ಜನ ಶಾಸಕರುಗಳು ದೆಹಲಿಯಲ್ಲಿರ್ತಾರೆ. ಅಂದರೆ ನಮ್ಮ ಗಡುವಿನವರೆಗೆ ನಾವೇನನ್ನೂ ಮಾತನಾಡೋಲ್ಲ ಅನ್ನುವಂಥ ಒಂದು ಕ್ಲಾರಿಟಿ ಅವರು ಇದ್ದಂಗಿತ್ತು. ಅದನ್ನೇ ಈಗಲೂ ಹೇಳ್ತಾ ಇರೋದು, ವರ್ಲ್ಡ್ ಪವರ್ ಇದು ವರ್ಲ್ಡ್ ಪವರ್ ಅನ್ನುವಂಥದ್ದು. ಅಂದರೆ ಎಲ್ಲೊಂದು ಕಡೆ ಮಾತು ಅನ್ನುವಂಥದ್ದು, ಕೊಟ್ಟ ಮಾತೇ ಯಾವತ್ತಿದ್ರೂ ಕೂಡ ಅಂತಿಮವಾಗುವಂಥದ್ದು ಮತ್ತು ಅದೇ ಪವರ್ಫುಲ್ ಆಗಿರುವಂಥದ್ದು. ಜಗತ್ತಿನಲ್ಲಿ ಅದನ್ನು ಉಳಿಸ್ಕೊಳ್ಳುವಂಥದ್ದೇ ಮುಖ್ಯ ಅನ್ನುವಂಥ ಸಂದೇಶವನ್ನು ನಾವು ಅನಿಸಿದರೆ ನಿನ್ನೆಯೂ ಮಾತನಾಡಿದರು. ಇವತ್ತು ಕೂಡ ಅವರು ಅಧಿಕೃತ ಸೋಷಿಯಲ್ ಮೀಡಿಯಾದಲ್ಲಿ ಪೋಸ್ಟನ್ನು ಮಾಡಿದರೆ, ಆ ಮೂಲಕವಾಗಿ ನನಗೆ ಮಾತನ್ನು ಕೊಟ್ಟಿದ್ರಿ, ಮಾತನ್ನು ನೆನಪಿಸ್ತಿದ್ದೀನಿ, ಮಾತನ್ನು ಉಳಿಸ್ಕೊಳ್ಳಿ, ಮಾತನ್ನು ಉಳಿಸಿಕೊಳ್ಳುವುದೇ ಶ್ರೇಷ್ಠವಾದ ಶಕ್ತಿ ಅನ್ನುವಂಥ ರೀತಿಯಲ್ಲಿ ರೀಕಾಲ್ ಮಾಡುವ ಪ್ರಯತ್ನವನ್ನು ಮಾಡಿದಂತೆ ಕಾಣಿಸ್ತಾ ಇದೆ ಮಮತಾ. ರೈಟ್, ಹಾಗೆ ಸಂಪರ್ಕದಲ್ಲಿ ಮುಂದಿನ ಹಂತದಲ್ಲಿ ಮತ್ತಷ್ಟು ಮಾಹಿತಿ ಪಡ್ಕೊಳ್ತೀನಿ.